by the technology, including Sharan Heltini. I'm not a tech savvy guy actually. Thank God the post-COVID ಅಲ್ಲಿ post pandemic ನಂಗೆ ಒಂದು ಅದ್ಭುತದ ಜ್ಞಾನ ಪರಿಚಯ ಆಗಿದೆ ಅಂತ ತಿಳಿಸಿಬಿಡ್ತೀನಿ. ಇವತ್ತೇನೋ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಕನೆಕ್ಟ್ ಆಗಿದ್ರೆ, ಸೊ ಬಿಫೋರ್ ದಿಸ್ ಚಾನಲ್ ಐ ಹ್ಯಾಡ್ ಒನ್ ಮೋರ್ ಚಾನಲ್, ಸೊ ವೇರ್ ಐ ಹ್ಯಾಡ್ ಮೋರ್ ದನ್ 1015 ಸಬ್ಸ್ಕ್ರೈಬರ್ there actually. But now officially I started with my name this channel ಯಾಕಂದ್ರೆ because I wanted to be very particular and dedicated for this knowledge sharing. So ಅವತ್ತು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀನಿ. ಲೈಕ್ ದಟ್ಸ್ ವಾಟ್ ನೌ ದ ಗ್ರೋತ್ ಇಸ್ ನೌ ಕಿಕ್ ಸ್ಟಾರ್ಟೆಡ್ ಫ್ರಮ್ ಆಲ್ಮೋಸ್ಟ್ ಆಗಸ್ಟ್ 23rd. ದ ಆಕ್ಟಿವ್ ಕಿಕ್ ಸ್ಟಾರ್ಟೆಡ್ ಫಾರ್ ಶೇರಿಂಗ್ ಮೈ ನಾಲೆಜ್ ಅಂಡ್ ಎಕ್ಸ್ಪೀರಿಯನ್ಸ್ ಅಂತ ಇಷ್ಟಪಡ್ತೀನಿ. ಅಂದ್ರೆ ನಾರ್ಮಲಿ ಏನಾಗುತ್ತೆ, ನಿಮ್ಮ ಲೈಫ್ ಸಿಂಪ್ಲಿಫೈ ಆಗ್ಬೇಕು ಅನ್ಕೊಳ್ಳಿ, 100% ಯು ನೀಡ್ ಟು ಯೂಸ್ ದ ಟೆಕ್ನಾಲಜಿ. ಇಲ್ಲಾಂದ್ರೆ ಥಿಂಗ್ಸ್ ವಾಸ್ ಗೋಯಿಂಗ್ ಟು ಬಿ ಬಿಕಮ್ ವರ್ಸ್ಟ್. ಓಕೆ, until unless if you're not adjusting. For example, assume that ಇವತ್ತಿಗೂ ಏನಾದ್ರು ನೀವು ಕೀಪ್ಯಾಡ್ ಮೊಬೈಲ್ ಯೂಸ್ ಮಾಡ್ತಿದ್ರೆ ಡೆಫಿನೆಟ್ಲಿ ಯುವರ್ ಔಟ್ಡೇಟೆಡ್. By you have to use like a smartphones use ಮಾಡಲೇಬೇಕು actually. So people are not aware about like online platform. ಈಗ ನಂಗೆ ಇಲ್ಲಿ ಒಂದು Zoom ಅಂತ ಇದೆ, ಚಾಟ್ GPT ಇದೆ, ಇದು ಗೊತ್ತಿಲ್ಲ ಅನ್ಕೊಳ್ಳಿ, ಡೆಫಿನೆಟ್ಲಿ ಸ್ಟಿಲ್ ಯು ಆರ್ stuck in that area. So call to action ಗೊತ್ತಾ? Call to action is you please get adapted to this technology and understand. Okay, go learn somewhere, like wherever the expertise are available, you get learn and implement. The more you use the technology, the more you become the friendly.